ಇದು ಕರ್ಣ ಚಿಂಕಿ ಅಳ್ತ್ಯಾ ಅಪ್ಪಗೆ ಹಸಿ ಅನ್ನ ತೆಗೆದ್ಬಿಡಿ ಬಿಸಿ ಅನ್ನನ ಲಡ್ಡು ಅಲೋ ಮಾಡು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ರೆಡಿಯಾಗಿ ಮೈಸೂರಿಗೆ ಹೊಡ್ತಿದ್ದೀನಿ, ಐಟಮ್ಸ್ ತೊಗೊಂಡು ಬರಬೇಕು. ಅದಕ್ಕೆ ಹಂಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ. ಗಾಡಿ ಫುಲ್ ಚಾರ್ಜ್ ಆಗಿದೆ. ಫಸ್ಟು ಊಟಗಳಿಗೆ ಹೋಗಬೇಕಿತ್ತು, ಅಲ್ಲಿ ಬೇಸೆಲ್ಲ ತೊಗೊಂಡು ನೆಕ್ಸ್ಟು ಪ್ಯಾಕೇಜಿಂಗ್ ಬಾಕ್ಸ್ ತೊಗೋಬೇಕಿತ್ತು. ಸಿಟಿಗೆ ಹೋಗಿದ್ದು, ದೆನ್ ರಿಟರ್ನ್ ಆದೆ ಮನೆಗೆ. ಹೆಲ್ಮೆಟ್ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳೇಬೇಕು. ಆ್ಯಕ್ಚುಲಿ ಇದು ಹೆಲ್ಮೆಟ್ ನಂದು ಕ್ವಾಲಿಟಿ ಹೆಲ್ಮೆಟ್ ಇಲ್ಲ, ಜಸ್ಟ್ 300 ರುಪೀಸ್ ಅನಿಸುತ್ತೆ. 300 ರುಪೀಸ್. ಇದನ್ನು ಹಾಕೋಬಾರ್ದು, ಕ್ವಾಲಿಟಿ ಇರಲ್ಲ ಅಲ್ಲ. ಈ ಹೆಲ್ಮೆಟ್ ಹಾಕ್ಕೊಂಡ್ರೆ ಇದಕ್ಕೂ ಫೈನ್ ಹಾಕ್ತಾರೋ ಏನೋ ಗೊತ್ತಿಲ್ಲ. ಇದುವರೆಗೂ ಸದ್ಯ ಯಾವುದೇ ಪೊಲೀಸ್ ನನ್ನ ಹಿಡ್ಕೊಂಡಿಲ್ಲ. ಹಿಡ್ಕೊಂಡ್ರೆ ಇನ್ನೇನು ಮಾಡೋದು, ಫೈನ್ ಕಟ್ಟೋದು. ಇಲ್ಲೇ ನಾನು ಊಟಗಳಲ್ಲಿ ಬೇಸ್ ತಗೊಳ್ಳೋದು. ಆ್ಯಂಡ್ ಇದು ಪ್ಯಾಕೇಜಿಂಗ್ ಬಾಕ್ಸು. ಸಿಟಿಗೆ ಬಂದು ಪ್ಯಾಕೇಜಿಂಗ್ ಬಾಕ್ಸ್ ಎಲ್ಲ ತೊಗೊಂಡು ಮನೆಗೆ ವಾಪಸ್ ಬಂದೆ. ಮೈಸೂರಲ್ಲಂತೂ ಇವಾಗ 2025 85+ ಸಿಗ್ನಲ್ಸ್ ಆ್ಯಡ್ ಆಗಿದೆ, ಟ್ರಾಫಿಕ್ ಸಿಗ್ನಲ್ಸ್. 2026 ಎಷ್ಟಾಗುತ್ತೋ ಗೊತ್ತಿಲ್ಲ. ಹಲೋ ಮಾಡು. ಆ್ಯಂಡ್ ಇವನು ನಮ್ಮ ಅಕ್ಕನ ಮಗ ಲಡ್ಡು ಅಂತ, ಇವನ ನೇಮ್ ಖುಷ್ವಿಕ್ ಗೌಡ. ಬೇಜಾರಾದಾಗೆಲ್ಲ ಕರ್ಕೊಂಡು ಬಂದು ಆಟ ಆಡಿಸ್ತಿರ್ತೀವಿ. ಈಗ ಹೊರಟೋದ ಅವನು, ಇವತ್ತು ಹೋದ. ನೆಕ್ಸ್ಟ್ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇನ್ನು ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಫುಲ್ ಡೌನ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಡೈಲಿ ಆ್ಯಾವ್ರೇಜ್ 1.52 ಆಗ್ತಾಯಿದೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಕ್ಲೋಸ್ ಅಂತೂ ಮಾಡಲ್ಲ. ಎಷ್ಟು ದಿನಕ್ಕೆ 100 ರೂಪಾಯಿ ಸಿಕ್ಕರೂ ಪರವಾಗಿಲ್ಲ, ಮಾಡ್ತಾ ಹೋಗ್ತೀವಿ ಅಷ್ಟೆ. ಖಾಲಿ ಕೂರಬಾರ್ದು, ಏನೂ ಮಾಡಿದೆ. ಒಂದನ್ನೇ ನಂಬ್ಕೊಂಡು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ. ಬಿಡಿ ಆಂಟಿ, ಅವಳು ಚಿಕನೇ ತಿನ್ನಲ್ಲ. ಏನೇ ಹಿಂಗೆ ಹಾಲು. ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ವಿ, ಅಲ್ಲಿ ಫಿಶ್ ಕೊಟ್ಟರು. ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದ್ವಿ. ಇದು ಲಿಶಾ ಅಂತ, ತುಂಬ ಆ್ಯಕ್ಟಿವ್ ಇದ್ದಾಳೆ. ಇನ್ನೂ 1.5 ಇಯರು ಆಗಿಲ್ಲ. ಕ್ಯೂಟ್. ಇದು ಕರ್ಣ ಚಿಂಕಿ ಡ್ಯಾಡಿ. ಕುವನ್ ಕೂ ಬೈಲಿ ಬೈಲಿ ಓಡ್ ಬಾ, ಬೈಲಿ ಕೂವು. ಬಾಯ್. ಪಿಜ್ಜಾ ಕೊಟ್ಟು ಕಳಿಸ್ಲಾ? ಪಿಜ್ಜಾ ತಿಂತ್ಯಾ? ಕಾಯಿಸ್ತೀನಿ. ಪಿಜ್ಜಾ ಕೊಟ್ಟು ಕಳಿಸಿ. ಪಪ್ಪಿ ಕೊಡು, ಮತ್ತೆ ನಂಗೊಂದು ಪಪ್ಪಿ ಕೊಡು. ನನಗೆ ಕೆನ್ನೆ ಕೊಡಬೇಕು. ಥ್ಯಾಂಕ್ ಯು. ಬಾಯ್ ಬಾಯ್. ಅಮ್ಮನೂ ಇಲ್ಲ, ಗುಮ್ಮನೂ ಇಲ್ಲ, ಹಿಂಗೆ ನಡಿ. ಬಾಯ್ ಕುವನ್. ಬತ್ತೀಯಾ? ಬತ್ತೀಯಾ? ಕೇಳು ಸ್ಲಿಪ್ಪರ್ ತಗೊಂಡು ಬರಲ್ಲ ಅನ್ನು, ಪಿಜ್ಜಾ ಇಸ್ಕೊಂಡು. ಆ್ಯಕ್ಚುಲಿ ಈ ವ್ಲಾಗ್ ಬಂದು 1-2-3 ಡೇಸಿಂದ ರೆಕಾರ್ಡ್ ಮಾಡಿರೋದು. ರೆಗ್ಯುಲರಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಓದೋಣ ಅಂತ ಕುತ್ಕೊಂಡ, ಆರ್ಡರ್ ಬಂತು, ಮತ್ತು ಬುಕ್ಕೆಲ್ಲ ಕ್ಲೋಸ್ ಮಾಡಿ ಹೊರಟೆ. ಸ್ಟಾರ್ಟ್ ಮಾಡ್ಬೇಕು ಸೀರಿಯಸ್ ಆಗಿ, ನೋಡೋಣ ಯಾವತ್ತಾಗುತ್ತೆ ಅಂತ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಯಾಕೋ ಬಿಸ್ನೆಸ್ ಡೌನ್ ಆಗಿದೆ ಅಂತ. ನಾನು ಅಜ್ಜಿ ಅಲ್ಲಿ KR ಪೇಟೆಲಿ ಚಂಗಾಲಮ್ಮನ ದೇವಸ್ಥಾನ ಇದೆ, ಅದು ಚಂಗೋನಹಳ್ಳಿ ಅಂತೇನೋ ಸಮಥಿಂಗ್ ಇದೆ. ಆಡು ಭಾಷೆಲೆಲ್ಲ ಚಂಗಾಲಮ್ಮ ಅಂತಾರೆ.
ಅಜ್ಜಿ ಊರಿಗೆ ನೈಟು ನಾನು ನನ್ನ ತಮ್ಮ ಹೋಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ನಾನು ಅಜ್ಜಿ ಹೊರಟಿದ್ವಿ. ನಮ್ಮ ಮನೇಲಿ ನೈಟು ರಾಗಿ ರೊಟ್ಟಿ ಉಪ್ಪೆಸರು ಖಾರ ಹಾಕ್ಕೊಂಡು ತಿಂತಾಯಿದ್ವಿ. ಇದೇ ಫಸ್ಟು ಬರೀ ಉಪ್ಪೆಸರು ಖಾರದಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ವಿ. ಇವಾಗೆಲ್ಲ ಮನೇಲಿ ಕರಾವಿಲ್ಲ ಅಲ್ವಾ, ತುಪ್ಪನೂ ಇಲ್ಲ, ಹಾಲು ಇಲ್ಲ. ಹಾಲು ತಗೊಂಡು ಬಂದು ಕಾಫಿ ಟೀ ಮಾಡ್ಕೋತಾ ಇದ್ದೀವಿ. ಇವನ್ ಮಿಲ್ಕ್ ಶೇಕ್ ಬೇಕು ಅಂದ್ರೂ ತಗೊಂಡು ಬಂದು ಮಾಡ್ತಿದ್ದೀನಿ. ಕರಾವಿಲ್ಲ ಅಲ್ವಾ, ಅದಕ್ಕೆ ಹಸುನೇ ಇಲ್ಲ. ಇನ್ನು ಕರಾವೆಲ್ಲಿ ಬರುತ್ತೆ. ಇವಾಗ ಮೊನ್ನೆ ಒಂದು ಹಸು ತಗೊಂಡ್ವಿ, ಅದು ಇನ್ನೂ 1 ತಿಂಗಳು 1.5 ಮಂತ್ ಬೇಕು. ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಹೊರಟಿದ್ದು ಮೊನ್ನೆ ನೈಟ್ ಅನಿಸುತ್ತೆ. ಇವರು ನಮ್ಮ ತಾತ. ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್. ಊಟಕ್ಕೂ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು 3 ಪಟ್ಟೆ ಬೆಳ್ಕೊಂಡು ಮೀನ್ಸು ವಿಭೂತಿ. ಇವರು ನಮ್ಮ ಅಜ್ಜಿ. ದೇವ್ರಿಗೆ ಕೈ ಮುಗ್ದೆ ಅವ್ರು ಊಟ ಮಾಡೋದು, ಬೆಳಿಗ್ಗೆನೂ ಅಷ್ಟೇ ರಾತ್ರಿನೂ ಅಷ್ಟೇ. ನನ್ನ ತಮ್ಮ ಎಗ್ ರೈಸ್ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಮಂಡೇ ಅವತ್ತು ನಾವು ತಿಂತೀವಪ್ಪ. ನಾನು ಮೌನಿತ್ ಮತ್ತು ನನ್ನ ತಂಗಿ ಅಹಲ್ಯ 3 ಜನನೂ ತಿಂತೀವಿ. ನಮ್ಮ ಮನೆಯಲ್ಲಿ ಸೋಮವಾರ ಶನಿವಾರ ತಿನ್ನಲ್ಲ. ನಾನು ಎಲ್ಲ ದಿನವೂ ತಿಂತೀನಿ. ಎಗ್ ರೈಸ್ ಇದನ್ನ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದು. ಇಲ್ಲಿ ನಮ್ಮ ಅಜ್ಜಿ ಮನೇಲಿ ಇದೇ ಥರ ಮಾಡೋದು. ಬಟ್ ನಾವು ನಮ್ಮ ಕಡೆ ಮೀನ್ಸ್ ನಮ್ಮೂರಲ್ಲಿ ಒಟ್ಟಿಗೆ ಅನ್ನದ ಜೊತೆನೇ ಕಲಸಿ ಮಾಡ್ತೀವಿ. ಇವ್ರು ಈ ಥರ ಸಪ್ರೇಟ್ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಚಾರ್ಜ್ ಆಗಿತ್ತು. ಇಲ್ಲಿಂದ ಅಂದರೆ ಅಜ್ಜಿ ಊರಿಂದ 24 ಕಿಲೋಮೀಟರ್ ಒಂದು ಸೈಡು ಹೋಗ್ಬೋದಿತ್ತು. 72 ಇದೆ ಅಂದರೆ 78 ಕಿಲೋಮೀಟರ್ 75 ಕಿಲೋಮೀಟರ್ವರೆಗೂ ಹೋಗ್ಬೋದು. ದೇವಸ್ಥಾನಕ್ಕೆ ಬಂದಿದ್ವಿ. ಸೇಮ್ ಆರತಿ ಉಕ್ಕಡ ಥರನೇ ನಮ್ಮೂರ ಪಕ್ಕ ಇದೆಯಲ್ಲ, ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್. ಬಟ್ ಇಲ್ಲಿ ಹಂದಿ ಏನಪ್ಪ ಏನಂತಾರೆ, ಹಂದಿ ಬಲಿ ಕೊಡ್ತಾರೆ. ಅಲ್ಲಿ ನಮ್ಮ ಕಡೆ ಅಂದರೆ ಆರತಿ ಉಕ್ಕಡದಲ್ಲಿ ಕೋಳಿಗಳಷ್ಟೇ. ಇಲ್ಲಿ ಹಂದಿ ಬೇಟೆನೂ ಕೊಡ್ತೀವಿ ಅಂತ ಅರ್ಸ್ಕೊತಾರೆ. ಹಂದಿ ಬೇಟೆ ಕೊಡೋದು ನೆರವೇರುತ್ತಲ್ಲ ಅವ್ರು ಬೇಡ್ಕೊಂಡಿರೋದು ಅಂಥವ್ರು ಮಾತ್ರ. ಲಾಸ್ಟ್ ಟೈಮ್ ಬಂದಾಗ ಸಾಲಾಗಿಟ್ಟಿದ್ರು ಹಂದಿಗಳನ್ನ, ಈಗೆಲ್ಲೂ ಒಂದು ಕಾಣಲಿಲ್ಲಪ್ಪ. ಗಾಡಿಗೆಲ್ಲ ಪೂಜೆ ಮಾಡಿಸಿ ನಾವು ತಡೆ ಓಡಿಸ್ಕೊಂಡು, ಇದು ದೇವಸ್ಥಾನ 2 ದೇವರಿದೆ. ದೇವರು ಮುಂದೆಗೆ ಬಿಡ್ತಾರೆ. ಅಲ್ಲಾದರೂ ಅಂದರೆ ಆರತಿ ಉಕ್ಕಡದಲ್ಲಿ ಜಸ್ಟ್ ಹೊರಗೆ ಕೈ ಮುಕ್ಕೊಂಡು ಹೂ ತಗೊಂಡು ಮಂಗಳಾರತಿ ತೊಗೊಂಡು ಬರ್ತೀವಿ. ಬಟ್ ಇಲ್ಲಿ ನಾವೇ ದೇವ್ರ ಮುಂದೆ ಹೋಗಿ ದೇವ್ರನ್ನ ಕೈಯಲ್ಲಿ ಮುಟ್ಟು ಸಣ್ಣ ಮಾಡ್ಕೊಂಡು ಅದಕ್ಕೆ ಅಕ್ಕಿ ಏನೇನೋ ಹಾಕಿ ಹಾರ ಹಾಕಿ ಹೂ ಹಾಕಿ ಎಲ್ಲ ಬರ್ಬೋದು. ತಡೆ ಅಂದರೆ ಇದೇನೆ, ಐಟಮ್ಸ್ ಕೊಟ್ಟಿರ್ತಾರೆ, ಅದನ್ನು ಜೋಡಿಸಿ ನಮಗೆ ಗಂಡು ಮಕ್ಕಳು ಬಲಗಾಲಲ್ಲಿ ದಾಟಬೇಕು, ನಾವು ಎಡಗಾಲು. ಆಮೇಲೆ ಹೊಡಿತಾರೆ. ತಲೆಗೆಲ್ಲ ಹಣೆಗೆಲ್ಲ ವಿಭೂತಿ ಹಚ್ಕೊಡ್ತಾರೆ. ಏನೋ ಒಂದು ನಂಬಿಕೆ ಒಳ್ಳೆಯದಾಗುತ್ತೆ ಅಂತ. ಸೇಮ್ ಆರತಿ ಉಕ್ಕಡದ ಥರನೇ ಅಲ್ಲೂ ಪೂಜೆ ಎಲ್ಲ ಮುಗಿಸಿ ಕಡಲೆಪುರಿ ತೊಗೊಂಡೋಗ್ತಾರೆ. ಇಲ್ಲೂ ಹಂಗೇ. ಆದರೆ ಒಂದು ಎಕ್ಸ್ಟ್ರಾ ಏನಂದರೆ ನಮ್ಮಷ್ಟು ರಶ್ ನಾನು ಬಂದಾಗೆಲ್ಲ ನೋಡಿಲ್ಲ. ಮತ್ತು ನಮ್ಮದು ಅಂದರೆ ಆರತಿ ಉಕ್ಕಡ ಗೌರ್ನಮೆಂಟ್ ಅಥಾರಿಟಿಯಲ್ಲಿದೆ, ಅಂಡರಲ್ಲಿ ಬರುತ್ತೆ, ಗೌರ್ನಮೆಂಟ್ ಅಂಡರಲ್ಲಿ. ಇದು ಇಲ್ಲ. ಇಲ್ಲೇ ಹಂದಿ ಬೇಟೆ ಕೊಡ್ತಾರೆ, ಅಲ್ಲಿ ಜಸ್ಟ್ ಕೋಳಿಗಳಷ್ಟೇ ಕೊಡೋದು. ಇಲ್ಲೇ ತಿಂಡಿ ಮುಗಿಸಿ ಬಂದ್ವಿ. 2 ಪೂರಿಗೆ 50 ರೂಪಾಯಿ, ಅರ್ಧಂಬರ್ಧ ಹೊಟ್ಟೆ. ಬರೋ ಕಡೆ ದೇವಸ್ಥಾನ ಇತ್ತು ಹೇಮಗಿರಿ ಅಂತ. ಇದು ನನ್ನ ಚೈಲ್ಡ್ಹುಡ್ ಡ್ರೀಮು, ಇಲ್ಲಿ ಹೋಗಲೇಬೇಕು ಅಂತ. ಇದುವರೆಗೂ ಹೋಗಿಲ್ಲ. ಅದ್ರ ಮುಂದೆನೇ ಓಡಾಡ್ತೀನಿ. ಅಂದರೆ ಈ ದೇವಸ್ಥಾನಕ್ಕೆ ಹೋಗಿದಾಗೆಲ್ಲ ಹೋಗೋಕ್ಕೆ ಆಗಿಲ್ಲ. ಇಷ್ಟೇ ಈ ದಿನದ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಲಡ್ಡು ಚಿಕ್ಕಿ ಅಂದರೆ ಪಂಚ ಪ್ರಾಣ. ಹೇಳ್ತ್ಯಾ